ನನ್ನ ಹೆಸರು ಅಂಕಿತ್. ನಾನು ಸುಮಾರು 4 ವರ್ಷದಿಂದ ಅಮೇರಿಕದ ಲಾಸ್ ಏಂಜಲೀಸ್ನ ಒಂದು ಬಿಕಿನಿ ಬಾರ್ನಲ್ಲಿ ಪಾರ್ಟ್ ಟೈಮ್ ಕುಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನನ್ನ MBA ಶಿಕ್ಷಣ ಕೂಡ ಮುಂದುವರಿಸ್ತಾ ಇದ್ದೀನಿ. ಬಿಕಿನಿ ಬಾರ್ ಅಂದರೆ ಅಲ್ಲಿ ಬಿಕಿನಿಯನ್ನೇ ಸಮವಸ್ತ್ರವನ್ನಾಗಿ ತೊಟ್ಟು ಸಪ್ಲೈಯರ್ ಕೆಲಸ ಮಾಡೋ ಹುಡುಗಿಯರನ್ನು ನೀವು ನೋಡ್ಬೋದು. ಇಂತಹ ಹುಡುಗಿಯರನ್ನು ನೋಡೋಕ್ಕೆ ಗಂಡಸರು ಪ್ರತಿದಿನ ಕತ್ತಲಾದಂತೆ ಬಾರಿಗೆ ಬರುತ್ತಾರೆ. ಆ ಹುಡುಗಿಯರಲ್ಲಿ ಕೆಲವರಂತೂ ಬರೀ ಸಪ್ಲೈಯರ್ ಮಾತ್ರ ಅಲ್ಲ, ದುಡ್ಡು ಕೊಟ್ಟರೆ ಗ್ರಾಹಕರ ಜೊತೆ ಮಲಗಲು ಕೂಡ ತಯಾರಾಗಿರುತ್ತಾರೆ. ನಾನು ಮೊದಲು ಈ ಬಾರಿಗೆ ಕೆಲಸಕ್ಕೆ ಸೇರಿದಾಗ ಈ ಬಿಕಿನಿ ಸಪ್ಲೈಯರ್ಗಳನ್ನು ನೋಡಿ ನನ್ನ ಉಷ್ಣವು ಏರುತ್ತಿತ್ತು. ಆದರೆ ಅವರೆಲ್ಲ ನಮ್ಮಂಥವ್ರನ್ನು ಮೂಸುವುದು ಕೂಡ ಇಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಬಿಲಿಯನರ್ಗಳು ಇವರನ್ನು ಕೇಯುವುದಕ್ಕಾಗಿ ದುಡ್ಡಿನ ಮಳೆ ಸುರಿಸ್ತಾರೆ. ಕೆಲವರಂತೂ ತಾತ್ಕಾಲಿಕ ಮದುವೆಯೂ ಮಾಡ್ಕೋತಾರೆ. ನಾನು ಕೂಡ ಸುಮ್ಮನೆ ಕೂತಿರಲಿಲ್ಲ. ಪಟಾಯಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ. ಆದರೆ 2 ವರ್ಷಗಳಿಂದ ಪ್ರಯತ್ನ ಮಾಡಿ ಸುಸ್ತಾಗೋದೆ. ಈ ಹುಡುಗಿರ ಆಸೆನೇ ಬಿಟ್ಟುಬಿಟ್ಟೆ. ಒಂದಿನ ಹೊಸ ಹುಡುಗಿ ಬಿಕಿನಿ ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡು ದೂರದಿಂದ ನೋಡಿದಾಗ ಆಕೆ ಭಾರತದ ನಾರಿಯಂತೆ ಕಾಣ್ತಾ ಇದ್ಲು. ಮೆಕ್ಸಿಕನ್ ಹಾಗೂ ಇನ್ನಿತರ ಲ್ಯಾಟಿನ್ ಅಮೆರಿಕ ದೇಶಗಳ ಹುಡುಗಿರು ನೋಡೋಕ್ಕೆ ಭಾರತೀಯರಂತಲೇ ಕಾಣ್ತಾರೆ. ನಾನು ಇವಳು ಕೂಡ ಅಲ್ಲಿನವಳು ಅಂದ್ಕೊಂಡೆ. ಆದರೆ ತನ್ನ ಬಟ್ಟೆ ಬಿಚ್ಚಿ ಬಿಕಿನಿಯಲ್ಲಿ ಹೊರಬಂದಾಗ ಆ ಹೊಸ ಹುಡುಗಿ ಆಗಿದ್ದರಿಂದ ಅವಳ ಯೌವನದ ಸೌಂದರ್ಯ ಕಂಡು ಮಾರು ಹೋದೆ. 20-25 ವರ್ಷ ಆಗಿರ್ಬೋದೇನು. ತೆಳುವಾದ ಹೊಟ್ಟೆಯಲ್ಲಿ ಆಳವಾದ ಹೊಕ್ಕಳು, ದಪ್ಪನೆಯ ಕಾಲು, ತೊಡೆಗಳು, ಮೊಲೆಗಳು ಸ್ವಲ್ಪ ಬಾಗಿದ್ದರೂ ವಿಶಾಲವಾಗಿದ್ದವು. 40 ಡಿ ಬ್ರಾ ಅಳತೆಯ ಗಾತ್ರ. ಹಿಂಭಾಗ ಅಂತೂ ಕುಂಬಳಕಾಯಿ ಥರ ದೊಡ್ಡದಾಗಿತ್ತು. ಅವುಗಳನ್ನು ಮುಟ್ಟೋಣ ಅಂತ ಆಸೆ ಆಯಿತು. ಆದರೆ ನನ್ನ ಆಸೆ ಅಲ್ಲಿ ಯಾವತ್ತೂ ನೆರವೇರಲಿಲ್ಲ. ನನ್ನ ಚಪ್ಪಲ ತೀರೋವರೆಗೂ ಅವಳನ್ನು ನೋಡ್ತಾ ನಿಂತಿದ್ದೆ. ಅವಳ ಕೆಲಸವನ್ನು ಶುರು ಮಾಡಿದ್ಲು. ಬಿಕಿನಿ ಅಂದರೆ ಎದುರಿನ ಸ್ತನಗಳು ಹಾಗೂ ಕೆಳಗಿನ ತಾವರೆಯನ್ನು ಮಾತ್ರ ಮುಚ್ಚುವಂತಹ ಉಡುಪು. ಹಿಂಭಾಗದ ಕುಂಡೆಯು ಎಲ್ರಿಗೂ ಕಾಣುವಂತೆ ಇರುತ್ತದೆ. ಗ್ರಾಹಕರೆಲ್ಲ ಅವಳ ಆಕರ್ಷಕ ಕುಂಡೆಯನ್ನು ನೋಡಿ ಟಪ್ ಟಪ್ ಎಂದು ತಟ್ಟಲು ಶುರು ಮಾಡಿದರು. ಅದನ್ನು ಆ ಹುಡುಗಿ ನಗ್ತಾನೆ ಸ್ವೀಕರಿಸ್ತಿದ್ಲು. ಅವಳಿಗೆ ಯಾವುದೇ ಸಂಕೋಚ ಇರಲಿಲ್ಲ. ಎಲ್ರಿಗೂ ಸಪ್ಲೈ ಕೊಟ್ಟು ಆಕೆ ನನ್ನ ಬಳಿ ಬಂದಳು. ನನ್ನ ಹಿಂದೆ ಇರಿಸಿದ್ದ ವಿಸ್ಕಿ ಬಾಟಲನ್ನು ತಗೊಳ್ಳಲು ಬಂದಿದ್ದಳು. ಆಗ ಕೆಳಗಿನ ಅವಳ ತಾವರೆಯ ಪಕ್ಕದಲ್ಲಿ ಹುಟ್ಟುವ ಕೂದಲುಗಳು ಹಾಗೆ ಇದ್ದುದನ್ನು ನೋಡಿ ನಾನು ಗಮನಿಸಿದೆ. ನಾನು ಅದನ್ನು ನೋಡಿ ಪುಸಕೆಂದು ನಕ್ಕೆ. ಆಕೆ ನನ್ನ ನಗು ನೋಡಿ ಕೊಂಚ ಕಸಿವಿಸಿಕೊಂಡ್ಳು. ಯಾಕೆ ನಗ್ತಾ ಇದೆಯಾ ಎಂದು ಇಂಗ್ಲೀಷಲ್ಲೇ ಕೇಳಿದ್ಲು. ನಾನು ಕೂಡ ಇಂಗ್ಲೀಷಲ್ಲೇ ಉತ್ತರಿಸಿದೆ. ಕೆಳಗಿನ ನಿಮ್ಮ ಕೇಶರಾಶಿಯು ಬಿಕನಿಯ ಕಾಚಾದಿಂದ ಹೊರಬಂದು ಕಾಣ್ತಾ ಇದೆ ಅಂದೆನು. ನನ್ನ ಇಂಗ್ಲೀಷ್ ಕೇಳಿ ಅವಳಿಗೆ ನಾನು ಭಾರತೀಯನೆಂದು ಗೊತ್ತಾಯಿತು. ನೀವು ಭಾರತದವರಾ ಎಂದು ಕೇಳಿದಳು. ಅದಕ್ಕೆ ನಾನು ಹೌದು, ಕರ್ನಾಟಕದವನು ಎಂದು ಉತ್ತರಿಸಿದೆ. ಇದನ್ನು ಕೇಳಿ ಅವಳಿಗೆ ತುಂಬ ಖುಷಿಯಾಗಿ ಮುಖ ಅರಳಿತು. ನಾನು ಕೂಡ ಕರ್ನಾಟಕದವಳು ಎಂದಳು. ನಮ್ಮಿಬ್ಬರ ಸ್ನೇಹ ಈ ರೀತಿ ಶುರುವಾಗುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ನಾವಿಬ್ಬರೂ ಹಾಸನದವರೇ ಆಗಿದ್ದೆವು. ಅವಳ ಹೆಸರು ರೂಪಾ. ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಆಕೆಗೆ ಬೋರು ಹೊಡೆಯುತ್ತಿತ್ತಂತೆ. ಅದಕ್ಕೆ ಈ ಕೆಲಸಕ್ಕೆ ಸೇರಿದಳು ಎಂದು ಹೇಳಿದಳು. ಅವಳಿಗೆ
ಈ ಕೆಲಸದಲ್ಲಿ ಯಾವುದೇ ಮುಜುಗರ ಆಗಲಿ ಮತ್ತು ಬೇಜಾರು ಕೂಡ ಇರಲಿಲ್ಲ. ಇದುವರೆಗೆ ಆಕೆ 67 ಜನರೊಂದಿಗೆ ತನ್ನನ್ನು ತಾನು ಕೈದುಕೊಂಡಿದ್ದಾಳೆ ಎಂಬ ಮಾತು ಅವಳ ಬಾಯಲ್ಲಿ ಕೇಳಿ ನನಗೂ ಆಶ್ಚರ್ಯ ಆಯಿತು. ನನಗೂ ಒಂದು ಅವಕಾಶ ಕೊಡು ಎಂದು ಅವಳಲ್ಲಿ ಬೇಡಿಕೊಂಡೆ. ಅದಕ್ಕವಳು, ಆ ಆಸೆ ಇಟ್ಕೋಬೇಡ ಅಂಕಿತ್, ನಾನು ತುಂಬ ಕಾಸ್ಟ್ಲಿ ಅಂದ್ಲು. ಛೆ, ಒಂದೇ ಊರಿನವರಾಗಿ ಎಷ್ಟು ಸಹಾಯ ಮಾಡುವುದಿಲ್ಲ ಎಂದು ಅವಳ ದುರಹಂಕಾರ ಮತ್ತು ನನ್ನ ಅಸಹಾಯಕತೆಗೆ ಬೇಸರಗೊಂಡು ಪೆಚ್ಚು ಮೊರೆ ಹಾಕಿ ನಿಂತೆ. ಬೇಜಾರು ಮಾಡ್ಕೋಬೇಡ ಅಂಕಿತ್, ಸರಿ ಆಯಿತು, ನೀನು ನಮ್ಮೂರಿನವನು ಅಂತ 50% ಡಿಸ್ಕೌಂಟ್ ಕೊಡ್ತೀನಿ, ಸರಿನಾ ಎಂದು ಹೇಳಿದ್ಲು. ಹಾಗಾದರೆ ನಾನು ಎಷ್ಟು ಕೊಡಬೇಕಾಗತ್ತೆ ಎಂದು ನಾನು ಕೇಳಿದೆ. ಅದಕ್ಕವಳು $800 ಅಂದಳು. ಅದನ್ನು ಕೇಳಿ ನನಗೂ ಸಮಾಧಾನ ಆಯಿತು. ಅಷ್ಟೊಂದು ಹಣವನ್ನು ಒಟ್ಟುಗೂಡಿಸಬಲ್ಲೆ, ಆದರೆ ಸದ್ಯಕ್ಕೆ ನಾನು ಅಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಬರೀ ಬಾರಿನಲ್ಲಿ ಕೆಲಸ ಮಾತ್ರ ಅಲ್ಲ, MBA ಕೂಡ ಕಲಿಯುತ್ತಿದ್ದೆ. ಹಾಗಾಗಿ ನನ್ನ ಉಳಿತಾಯದಲ್ಲಿ 3 ವರ್ಷ ಅದರ ಫೀಸಿಗೆಂದೇ ಹೋಗುತ್ತದೆ. ಕೆಲವು ಕಾಲ ನನ್ನ ಆಸೆಯನ್ನು ಕಟ್ಟಿಡುವುದೇ ಸರಿ ಅಂತ ಅನ್ನಿಸ್ತು. ಇವಳ ಜೊತೆ ಸ್ನೇಹ ಸಂಬಂಧವೇ ಸದ್ಯಕ್ಕೆ ಸಾಕು ಎಂದೆನಿಸಿತು. ಏನು ಯೋಚನೆ ಮಾಡ್ತಾ ಇದ್ದೆ ಅಂಕಿತ್, ದುಡ್ಡಿಲ್ವ ನನ್ನ ಹತ್ರ ಎಂದು ಹೇಳುತ್ತಾ ರೂಪಾ ನಗೋಕ್ಕೆ ಶುರು ಮಾಡಿದ್ಲು. ಹೌದು ರೂಪಾ, ನಾನು MBA ಮಾಡ್ತಾ ಇದ್ದೀನಿ ಎಂದೆ. ಓ ಹೌದಾ, ಗುಡ್ ಗುಡ್ ಅಂತ ಅಂದ್ಲು. ನಮ್ಮಿಬ್ಬರ ಸ್ನೇಹ 3 ವರ್ಷಗಳ ಕಾಲ ಮುಂದುವರಿತು. ಸಿನಿಮಾ, ಶಾಪಿಂಗು ಅಂತ ಕೆಲವೊಮ್ಮೆ ಅವಳೇ ದುಡ್ಡು ಖರ್ಚು ಮಾಡ್ತಾ ಇದ್ಲು. ನನ್ನ ಓದು ಮುಗಿದ ಮೇಲೆ ದುಬೈನಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಅವಳು ನನಗೆ ಅವಳ ಪರ್ಸ್ನಲ್ ನಂಬರ್ ಕೊಟ್ಟಿರಲಿಲ್ಲ. ಫೇಸ್ಬುಕ್ನಲ್ಲಿ ಮಾಡೆಲ್ ಎಂದು ಅಕೌಂಟ್ ರಚಿಸಿದ್ಲು. ಅದರಲ್ಲಿ ಅವಳ ಅರೆಬಟ್ಟೆ ಫೋಟೋಗಳನ್ನು ಹಾಕ್ತಾ ಇದ್ಲು. ಅದರಲ್ಲೇ ಕೇವಲ ಮೆಸೇಜ್ ಮಾಡಬೇಕಿತ್ತು. ನಾನು ಇವತ್ತು ಮೆಸೇಜ್ ಹಾಕಿದರೆ 3-4 ದಿನಗಳು ಆದಮೇಲೆ ಅವಳ ಉತ್ತರ ಬರ್ತಾಯಿತ್ತು. ಕೆಲಸಕ್ಕೆ ಸೇರಿ 1 ವರ್ಷ ಆದ ನಂತರ ನಾನು 1 ವಾರ ರಜೆ ತಗೊಂಡು ಅಮೇರಿಕಕ್ಕೆ ಬಂದೆ. ರೂಪಾ ಅದೇ ಬಾರಿನಲ್ಲಿ ಕೆಲಸ ಮಾಡ್ತಾಯಿದ್ಲು. ಆಕೆ ಬಿಕಿನಿ ತೊಟ್ಟು ಬಾರಿನ ತುಂಬ ಅತ್ತ ಇತ್ತ ಓಡಾಡುತ್ತಿದ್ದಳು. ನಾನು ಹಿಂದಿನಿಂದ ಹೋಗಿ ಅವಳ ಹಿರಿದಾದ ಕುಂಡೆಗೆ ಜೋರಾಗಿ ತಟ್ಟಿದೆ. ಸಡನ್ನಾಗಿ ನನ್ನನ್ನು ನೋಡಿದ ರೂಪಾ ಖುಷಿಯಿಂದ ನನ್ನನ್ನು ತಬ್ಬಿಕೊಂಡ್ಳು. 4 ವರ್ಷವಾಗಿತ್ತು ಅವಳನ್ನು ನೋಡಿದೆ. ಅವಳ ಸೌಂದರ್ಯ ದ್ವಿಗುಣಗೊಂಡಿತ್ತು, ದೇಹ ಅಗಲಗೊಂಡಿತ್ತು, ಮೈಕೈ ಇನ್ನಷ್ಟು ತುಂಬಿಕೊಂಡಿತ್ತು. ಸೀದಾ ಅವಳ ತೊಟಿಗೆ ಮುತ್ತಿಟ್ಟು ಅವಳ ಬಾಯೊಳಗೆ ನನ್ನ ನಾಲಿಗೆ ಹೊಕ್ಕಿಸಿ ಅಲುಗಾಡಿಸಿದೆ. ಬಾರಿನಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ನಾನು ಅವಳನ್ನು ಎತ್ತಿಕೊಂಡು ಹೊರಗೆ ನನ್ನ ಕಾರಿನ ಒಳಗೆ ಕೂರಿಸಿದೆ. 10 ನಿಮಿಷದಲ್ಲಿ ರೂಮು ತಲುಪಿದೆವು. ಅವಳ ಕಾಲನ್ನು ನೆಲಕ್ಕಿರಿಸಲು ಬಿಡದೆ ತಕ್ಷಣ ಅವಳನ್ನು ಹೊತ್ಕೊಂಡು ನನ್ನ ರೂಮಿನೊಳಗೆ ಮಂಚದ ಹಾಸಿಗೆ ಮೇಲೆ ಮಲಗಿಸಿದೆ. ನಾನು ನನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿ ಬಿಸಾಕಿದೆ ಮತ್ತು ಅವಳ ಎದೆಯಿಂದ ಮುಚ್ಚಿದ್ದ ಬಿಕನಿಯ ಟಾಪನ್ನು ಎಳೆದೆ. ರಸಭರಿತ ದೊಡ್ಡದಾದ 2 ಪಪ್ಪಾಯಿಗಳು ಬಂಧನದಿಂದ ಮುಕ್ತಗೊಂಡಂತೆ ಹೊರಬಂದವು. ನಂತರ ಅವಳ ಕಾಚವನ್ನು ಹರಿದು ಹಾಕಿದೆ. ಮೊದಲ ಬಾರಿ ಅವಳ ಹೂವನ್ನು ಕಂಡೆ ಮತ್ತು ಅದರ ಸುತ್ತಲಿನ ದಟ್ಟಾರಣ್ಯವು ಹಾಗೆಯೇ ಇತ್ತು. ಏನು ರೂಪಾ, ನಿಮಗೆ ತೆರೆಯುವ ಅಭ್ಯಾಸನೇ ಇಲ್ಲ ಅಂತ ಕಾಣುತ್ತೆ ಎಂದು ನಾನು ಖುಷಿಯಷ್ಟೆಯಿಂದ ಹೇಳಿದೆ. ಎಷ್ಟೋ ಗಂಡಸರು ಇದನ್ನೇ ಇಷ್ಟಪಡ್ತಾರೆ ಅಂಕಿತ್, ನಿನಗೆ ಟೇಸ್ಟ್ ಇಲ್ಲ ಎಂದು ರೂಪಾ ಹೇಳಿದಾಗ ಅವಳ ಮೇಲೆ ಬಿದ್ದು ಅವಳ ತುಟಿಯ ಮೇಲೆ ನನ್ನ ತುಟಿಯನ್ನು ತಗೊಂಡೋದೆ. ಅವತ್ತು ನೀನು 50% ಡಿಸ್ಕೌಂಟ್ ಕೊಟ್ಟಿದ್ದೆ, ಆದರೆ ಇವತ್ತು ನನಗೆ ಅದಕ್ಕಿಂತಲೂ ಜಾಸ್ತಿ ಕೊಡೋ ತಾಕತ್ತಿದೆ ಎಂದೆ. ನಿನ್ನ ಈ ಅಭಿವೃದ್ಧಿ ನೋಡಿ ತುಂಬ ಖುಷಿಯಾಯಿತು ಅಂಕಿತ್ ಎಂದು ಹೇಳಿ ರೂಪಾ ಅವಳ ಮೊಲೆಗಳ ಮೇಲೆ ನನ್ನ ಮುಖವನ್ನು ಉಜ್ಜಲು ಶುರು ಮಾಡಿದಳು. ನಾನು ಕೈಯನ್ನು ಕೆಳಗೆ ತಗೊಂಡೋಗಿ ಅವಳ ಹೂವಿನ ಸುತ್ತಲಿನ ಕೂದಲನ್ನು ಎಳೆದಾಡಲು ಶುರು ಮಾಡಿದೆ. ಅವಳು ನೋವಿನಿಂದ ರೋದಿಸಿದರೂ ನಾನು ಬಿಡಲಿಲ್ಲ. ಅವಳ ಕಾಲನ್ನು ಎತ್ತಿ
ನನ್ನ ಉದ್ದನೆಯ ಕುಲ್ಫಿಯನ್ನ ಅವಳ ಒಳಗೆ ಹೊಕ್ಕಿಸಿ ಘರ್ಷಣೆ ಶುರು ಮಾಡಿದೆ. ಅವ್ವ ಎಷ್ಟು ದೊಡ್ಡದಿದೆಯೋ ನಿಂದು, ರುಚಿ ನೋಡ್ತೀನಿ, ಸ್ವಲ್ಪ ಚೀಪಾಗಿ ಕೊಡು ಅಂದ್ಲು. ರಸದ ಜೊತೆ ಮಿಶ್ರ ಮಾಡಿ ಕೊಡ್ತೀನಿ, ಆಮೇಲೆ ರುಚಿ ನೋಡು ಎಂದು ಹೇಳಿ ನನ್ನ ವೇಗ ಜಾಸ್ತಿ ಮಾಡಿದೆ. ನನ್ನ ಬಹುಕಾಲದ ಆಸೆ ಕೆಲವೇ ನಿಮಿಷಗಳಲ್ಲಿ ದ್ರವವಾಗಿ ಹೊರಬಂದು ಅವಳ ದ್ವಾರದ ಒಳಗೆ ಸೇರಿತು. ನಂತರ ನಾನೆದ್ದು ಅವಳ ಪಪ್ಪಾಯಗಳ ಮೇಲೆ ಕೂತು ಕುಲ್ಫಿ ರುಚಿ ನೋಡಲು ಕೊಟ್ಟೆ. ರೂಪ ದಾಹಗೊಂಡವರಂತೆ ಚೀಪುತ್ತಿದ್ದಳು. ನನಗೆ ಇನ್ನೂ ಬೇಕು ರೂಪ, ಅಷ್ಟು ದೂರದಿಂದ ನಿನ್ನ ನೋಡಲು ಬಂದಿದ್ದು ಬರೀ ಇಷ್ಟು ಮಾತ್ರಕ್ಕಲ್ಲ, ಇನ್ನೂ ತುಂಬ ಮಾಡೋದಿದೆ ಎಂದಾಗ ಅವಳು ನಗುತ್ತಾ ತನ್ನ ಸಮ್ಮತಿ ಸೂಚಿಸಿದಳು. ಗಂಟೆಗಟ್ಟಲೆ ನಮ್ಮಿಬ್ಬರ ಚೆಲ್ಲಾಟ ಮುಂದುವರಿಯಿತು. ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.